ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ನಮಸ್ಕಾರಗಳು. ಪಿಪೀಲಿಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು ಲುಬ್ಧೇನ ಸಂಚಿತಂ ದ್ರವ್ಯಂ ಸಮೂಲಂ ಚ ವಿನಶ್ಯತಿ. ಪಿಪೀಲಿಕಾರ್ಜಿತಂ ಧಾನ್ಯಂ, ಇರುವೆಗಳು ಧಾನ್ಯಗಳನ್ನು ಸಂಗ್ರಹ ಮಾಡ್ತಾವು. ಈಗೇನು ಬೇಸಿಗೆ ಕಾಲ ಬರೋದದ ಅಲ್ಲ, ಮುಂದೆ ಎಲ್ಲ ಇರುವೆಗಳು ಏನು ಮಾಡ್ತಾವು? ಧಾನ್ಯಗಳನ್ನು ಸಂಗ್ರಹ ಮಾಡ್ತಾವು. ಎದರ ಸಲುವಾಗಿ ಮಾಡ್ತಾವು? ಬೇಸಿಗೆ ಕಾಲ ಆದ ಬಳಿಕ ಮಳೆಗಾಲ ಬರ್ತದಲ್ಲ, ಆವಾಗ ಒಂದಿಷ್ಟು ನಮಗೆ ಬರ್ತದಲ್ಲ, ಆವಾಗ ನಮಗೊಂದಿಷ್ಟು ಆಸರೆ ಆದೀತಲ್ಲ ಅಂತ ತಿಳ್ಕೊಂಡು ಅಪೇಕ್ಷೆ ಭಾವದಿಂದ ಇರುವೆಗಳು ಏನು ಮಾಡ್ತಾವು? ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಕೋತಾವು. ಇರುವಿ ಅಂತ ಇರುವೆ ಏನು ಒಂದಿಷ್ಟು ಧಾನ್ಯವನ್ನು ಸಂಗ್ರಹ ಮಾಡಿ ಇಟ್ಕೋತಾವಲ್ಲ, ಇಂದು ಬರ್ತದ, ನಾಳಿಗೆ ಬರ್ತದ, ನಾಡಿದ್ದಕ್ಕೆ ಬರ್ತದ ಅಂತ ತಿಳ್ಕೊಂಡು, ಆದ್ರೆ ಇರುವಿ ಸಂಪಾದನೆ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಧಾನ್ಯ ಇರುವಿ ಪಾಲಾಗೋದಿಲ್ಲದು. ಮಳೆಗಾಲದೊಳಗೆ ಮಳೆ ಸುರಿತು ಅಂದ್ರೆ ಧಾನ್ಯಗಳು ಅಷ್ಟೇ ಅಲ್ಲ, ಇರುವಿ ಸಹಿತ ತೇಲಕೊಂಡು ಹೋಗಿರ್ತದೆ. ಈಗೇನು ಸಂಗ್ರಹ ಮಾಡಿ ಇಟ್ಕೋತಾವಲ್ಲ, ಈಗ ತಿಂದು ಸಂತೋಷ ಪಡಬೇಕು, ಮುಂದೆ ಬರ್ತದ ಅಂತ ತಿಳ್ಕೊಂಡ್ರೆ ಅದು ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ. ಇದು ಇರುವಿಯ ಭಾವ, ಇದು ಸಂಗ್ರಹ ಮಾಡಿ ಇಟ್ಕೋಬೇಕನ್ನೋದು. ಆ ಬಳಿಕ ಮಕ್ಷಿಕಾ ಸಂಚಿತಂ ಮಧು, ಜೇನು ನೊಣದಂಥ ಜೇನು ನೊಣ ಸಿಹಿ ತಯಾರು ಮಾಡ್ತದೆ, ಜೇನ ತಯಾರು ಮಾಡ್ತದೆ ಕಷ್ಟಪಟ್ಟು. ಆದ್ರೆ ತಾನು ಮಾತ್ರ ತಿನ್ನೋದಿಲ್ಲದು. ನಾಳೆಗೆ ತಿಂದ್ರಾಯಿತು, ನಾಡಿದ್ದು ತಿಂದ್ರಾಯಿತು ಅಂತ ತಿಳ್ಕೊಂಡು ಶ್ರಮಪಟ್ಟು ಕಷ್ಟಪಟ್ಟು ಸಿಹಿ ತಯಾರು ಮಾಡ್ತದೆ. ಇನ್ನೇನು ತಿಂದು ಸಂತೋಷ ಪಡ್ಬೇಕು, ಅನುಭವಿಸಿ ಆನಂದ ಪಡ್ಬೇಕು ಅನ್ನುವಷ್ಟರೊಳಗನ ಇವ ಹೋಗ್ತಾನ, ಹೋಗಿ ಎಬ್ಬಿಸ್ತಾನ, ಜೇನು ಬಿಡಿಸ್ಕೊಂಡು ಮನುಷ್ಯ ತಿಂದು ಸಂತೋಷಪಟ್ಟ. ಕಷ್ಟಪಟ್ಟಿದ್ದು, ಶ್ರಮಪಟ್ಟದ್ದು ಯಾವುದು? ಜೇನು ನೊಣ. ಆದರೆ ಲಾಭ ಆಗಿದ್ಯಾರಿಗೆ? ಮನುಷ್ಯನಿಗೆ. ಅವು ಸಹಿತ ತಿಂದು ಸೌಖ್ಯವನ್ನು ಅನುಭವಿಸಲಿಲ್ಲ. ಲುಬ್ಧೇನ ಸಂಚಿತಂ ದ್ರವ್ಯಂ, ಹಾಗೆ ಜಿಪುಣತನದಿಂದ ಏನು ಒಂದಿಷ್ಟು ಬೆಳ್ಳಿ ಬಂಗಾರ ವಸ್ತು ಒಡವೆ ಸಿರಿ ಸಂಪತ್ತ ಭೂಮಿ ಸೀಮೆ ನಮಗಾಗಿ ಏನು ಒಂದಿಷ್ಟು ಗಳಿಸಿಕೊಂಡಿರ್ತೀವಲ್ಲ, ಆವಾಗ ಸಮಯ ಸಂದರ್ಭ ಬಂದಾಗ ಒಂದಿಷ್ಟು ನೀಡ್ಕೋತ ಇದ್ದೇವಿ ಅಂದ್ರೆ ಅದರ ಆನಂದ ಪಡಾಕ ಬರ್ತದ. ಮತ್ತು ಎಲ್ಲ ನನಗ ಇರಲಿ, ನಾಳೆಗೆ ಬಂದೀತಲ್ಲ, ನಾಡಿದ್ದು ಬಂದೀತಲ್ಲ, ಮುಂದಿನ ವರ್ಷ ಬಂದೀತಲ್ಲ
ಅನ್ನುವಂಥ ಕೃಪಣತನದಿಂದ ಲೋಭಗುಣದಿಂದ ನಾವು ಸಂಗ್ರಹ ಮಾಡಿ ಇಟ್ಟೇವಿ ಅಂದ್ರೆ ಇರುವಿ ಸಂಗ್ರಹ ಮಾಡಿದ್ದು ಹ್ಯಾಗ ನಾಶ ಆಗ್ತದಲ್ಲ, ಜೇನು ನೊಣ ತಯಾರು ಮಾಡಿರ್ತಕ್ಕಂಥ ಸಿಹಿ ಹ್ಯಾಗ ಮನುಷ್ಯನ ಪಾಲಾಗ್ತದಲ್ಲ, ಹಾಗೆ ಲೋಭಗುಣದಿಂದ ಸಂಗ್ರಹ ಮಾಡಿಟ್ಟಿರ್ತಕ್ಕಂಥ ಸಂಪತ್ತು ಅದು ಇನ್ನೊಬ್ಬರ ಪಾಲಾಗ್ತದ ಹೊರತು ನಮಗೆ ಸಂತೋಷ ಕೊಡೋದಿಲ್ಲ, ಸಮಾಧಾನ ಕೊಡೋದಿಲ್ಲ, ಸಂತೃಪ್ತಿ ನೀಡುವುದಿಲ್ಲ. 3 ಜನಗಳ ಉದಾಹರಣೆ ಕೊಟ್ಟಾರವರು. ಒಂದು ಇರುವಿದು, ಒಂದು ಜೇನು ನೊಣದ್ದು, ಇನ್ನೊಂದು ಲೋಭಗುಣದವ್ರದ್ದು ಜಿಪುಣರದು. ಇವ್ರದ್ದು ಮೂವರದು ಪರಿಸ್ಥಿತಿ ಹೇಗಾಗ್ತದಂತ ಕೇಳಿದ್ರೆ ಸಮೂಲಂ ಚೇ ವಿನಶ್ಯತಿ. ಹೇಳ ಹೆಸರಿರ್ಲಾರ್ದಂಗ ಸಂಪತ್ತು ನಾಶ ಆಗಿ ಹೋಗ್ತದ. ಅದಕ್ಕೆ ನೀ ಏನು ಮಾಡು, ದೇವರು ನಿನಗೊಂದಿಷ್ಟು ಸಂಪತ್ತ ಕೊಟ್ಟಾನಂದ ಬಳಿಕ ಅದನ್ನು ಒಂದಿಷ್ಟು ನೀಡೋದನ್ನು ಕಲಿ, ನೀಡಿ ಆನಂದ ಪಡು, ಇನ್ನೊಬ್ಬರಿಗೂ ಸಂತೋಷ ಕೊಡು ಅನ್ನುವಂಥ ಮಾತನ್ನು ಬಲ್ಲವರು ಹೇಳಿದ್ದಾರೆ. ಅದಕ್ಕೆ ನಿನಗೆ ಪುಣ್ಯ ಪ್ರಾಪ್ತ ಆಗಬೇಕಾಗಿತ್ತಂದ್ರೆ ನೀನು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಂತೇನಿಲ್ಲ, ಇಲ್ಲೇ ಇದ್ದಲ್ಲೇನ ಪುಣ್ಯ ಬರುತ್ತದ. ಆದ್ರೆ ಆ ನಿಟ್ಟಿನೊಳಗೆ ಆ ಒಂದು ಮಾರ್ಗದೊಳಗೆ ಕ್ರಮಿಸಬೇಕಾಗ್ತದೆ. ಎರಡು ಮನೆ ಇದ್ದವು, ಇಬ್ಬರು ಭಾಳ ಆತ್ಮೀಯರವರು. ಒಂದು ಮನೆಯವರು ಯಾರೇ ಬರವಲ್ರಕ್ಕ ಮನೆ ಬಾಗಿಲಿಗೆ, ಪರಿಚಯಸ್ಥರು ಬರವಲ್ರಕ್ಕ, ಪರಿಚಯ ಇರತಕ್ಕಂಥವ್ರು ಬರವಲ್ರ, ಭಿಕ್ಷುಕರು ನಿರ್ಗತಿಕರು ಒಂದಿಷ್ಟು ದಾನ ಧರ್ಮ ಮಾಡ್ತಿದ್ರು. ಇನ್ನೊಂದು ಮನೆಯವರು ಇವರು ಮಾಡೋದನ್ನು ನೋಡ್ತಿದ್ರು, ಅವರು ಮಾಡ್ತಿದ್ದಿಲ್ಲ, ಮಾಡೋದನ್ನು ನೋಡ್ತಿದ್ರು. ಅವರು ಏನು ತಿಳ್ಕೊಂಡಿದ್ರು, ತೀರ್ಥಕ್ಷೇತ್ರಗಳಿಗೆ ಈಗೇನದವಲ್ಲ ಕಾಶಿ, ಕೇದಾರ, ಶ್ರೀಶೈಲ, ಪಂಢರಪುರ, ತಿರುಪತಿ ಇಂಥ ಕ್ಷೇತ್ರಗಳಿಗೆ ಅವರು ಹೋಗುತ್ತಿದ್ರು. ಒಂದು ಮನೆಯವರು ಇಲ್ಲರ ಅದ ರೂಪದೊಳಗೆ ಭಿಕ್ಷುಕರ ಮನೆ ಮುಂದೆ ಬಂದು ಅಂಗಲಾಚೆ ಒಂದು ತುತ್ತು ಅನ್ನ ನೀಡ್ರಿ ಅಂದ್ರೆ ನೀಡ್ತಿದ್ದಿಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗ್ತಿದ್ರು ನಮಗೆ ಪುಣ್ಯ ಬರಲಿ ಅಂತ. ಇನ್ನೊಂದು ಮನೆಯವರಿದ್ರಲ್ಲ, ಅವರು ಯಾವ ಕ್ಷೇತ್ರಕ್ಕೂ ಹೋಗುತ್ತಿರಲಿಲ್ಲ. ಅವರು ಯಾರ್ಯಾರು ಬರ್ತಾರ ಬಂದವರಿಗೆಲ್ಲ ಬರೀ ನೀಡುತ್ತಿದ್ರು. ಅನ್ನಂತ ಬಂದವರಿಗೆ ಅನ್ನ ನೀಡುತ್ತಿದ್ರು, ಒಂದಿಷ್ಟು ಮೈಮ್ಯಾಲ ಬಟ್ಟೆ ಹರಿದವಂತ ಬಂದವರಿಗೆ ವಸ್ತ್ರದಾನ ಮಾಡುತ್ತಿದ್ರು. ಹೀಗೆ ಬರೀ ದಾನ ಧರ್ಮದೊಳಗೆ ಕಾಲವನ್ನು ಕಳೀತಿದ್ರು. ಆವಾಗ ಇಬ್ಬರು ಒಂದು ದಿವಸ ತೀರ್ಕೊಂಡ್ರು. ತೀರ್ಕೊಂಡ ಬಳಿಕ ಏನು ತೀರ್ಥಕ್ಷೇತ್ರಕ್ಕೆ ಹೋಗ್ತಿದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋಗಾಕ ಯಮಧರ್ಮ ಬಂದ. ಒಂದಿಷ್ಟು ಅನ್ನದಾನ ವಸ್ತ್ರದಾನ ಮಾಡ್ತಿದ್ದಾರಲ್ಲ, ಇವ್ರನ್ನ ಕರ್ಕೊಂಡು ಹೋಗಾಕ ದೇವದೂತರು ಬಂದರು. ನೀವು ಕೈಲಾಸಕ್ಕೆ ನಡ್ರಿ, ಸ್ವರ್ಗಕ್ಕೆ ನಡ್ರಿ, ನೀವು ಈ ಕಡೆಗೆ ನರಕಕ್ಕೆ ನಡ್ರಿ ಅಂದರು. ಇಬ್ಬರು ಬಂದು ನಿಂತಾರೀಗ. ಅವ್ರಿಗೆ ಇವ ತೀರ್ಥಕ್ಷೇತ್ರ ಮಾಡಕ್ಕೆ ಹೋಗ್ತಿದ್ನಲ್ಲ, ಅವಾಗ ಕೇಳಿದ, ನಾ ಏನಂತ ತಪ್ಪು ಮಾಡೀನಿ, ಮಾಡಬಾರ್ದೇನು ಮಾಡೀನಿ, ನರಕಕ್ಕೆ ಬರಾಕ ನನಗೆ ಸ್ವರ್ಗ ಬೇಕಂದ. ಆವಾಗ ಯಮಧರ್ಮಂದ, ಸ್ವರ್ಗಕ್ಕೆ ಹೋಗುವಂಥದ್ದು ಅಂಥದ್ದೇನು ಮಾಡಿ ನೀನಂತ ಕೇಳಿದ. ಅವಾಗ ಈ ಮನುಷ್ಯ ಅಂದ, ಮತ್ತು ಪ್ರತಿ ವರ್ಷ ಕಷ್ಟಪಟ್ಟು ಪಾದಯಾತ್ರೆಯಿಂದ ತೀರ್ಥಕ್ಷೇತ್ರಕ್ಕೆ ಹೋಗೀನಿ, ಶ್ರೇಷ್ಠ ದೇವರ ತೀರ್ಥವನ್ನು ಸವಿದೀನಿ, ಇಷ್ಟೆಲ್ಲ ಶ್ರಮಪಟ್ಟು
100 ಕಿಲೋಮೀಟ್ರ್ ನಡ್ಕೋತ ಹೋಗಿನಿ, ಮತ್ತು ಸ್ವರ್ಗ ಸಿಗಲಾರ್ದ ಮತ್ತು ನರಕಕ್ಕೆ ತೊಗೊಂಡು ಹೋಗ್ತೀನಿ ಅಂದ್ರೆ ಅಂಥದ್ದೇನು ಮಾಡೀನಿ ಅಂತ ಕೇಳಿದ. ಅಷ್ಟೇ ಅಲ್ಲ, ನಮ್ಮ ಏನು ಪಕ್ಕದ ಮನೆಯವರು ಅದಾರಲ್ಲ, ಇವರು ಒಂದು ದಿವಸನೂ ಸಹಿತ ನಾನು ಕೂಡ ತೀರ್ಥಯಾತ್ರೆಗೆ ಬಂದಿಲ್ಲ. ಆದ್ರೆ ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೊರಟಿರಿ, ನನ್ನ ನರಕಕ್ಕೆ ಕರ್ಕೊಂಡು ಹೊರಟಿರಿ. ಭೂಮಂಡಲದೊಳಗೆ ಹೆಂಗೆ ಭೇದ ಭಾವ ಮಾಡ್ತಾರಲ್ಲ, ನೀವು ಹಂಗೆ ಭೇದ ಭಾವ ಮಾಡಕ್ಕೆ ಬಂದಿರೇನು ಇಲ್ಲಿ ಅಂದ. ಅವಾಗ ಅವ್ರಂದ್ರೆ ಬಂದವರು, ನೋಡು ನೀ ತೀರ್ಥಕ್ಷೇತ್ರಕ್ಕೆ ಹೋಗಿರಬಹುದು, ದೇವರ ತೀರ್ಥವನ್ನು ತಗೊಂಡಿರಬಹುದು, ಆದ್ರೆ ಹಸಿವ ಅಂತ ಬಂದವರಿಗೆ ಒಂದು ತುತ್ತು ಅನ್ನ ನೀಡಿಲ್ಲ. ಮೈಮೇಲೆ ಒಂದಿಷ್ಟು ಬಟ್ಟೆ ಹರಿದಾವು, ನೀವು ಸಿರಿವಂತರದಿರಿ, ಒಂದೆರಡು ಜೋಡು ಬಟ್ಟೆ ಕೊಡ್ರಿ ಅಂದಾಗ ಯಾರಿಗೂ ಕೊಟ್ಟಿಲ್ಲ. ಬರೀ ತೀರ್ಥಯಾತ್ರೆ ಮಾಡಿರಿ, ದೇವರು ತೀರ್ಥಕ್ಷೇತ್ರದೊಳಗೆ ಅಟ್ಟದನಂತ ತಿಳ್ಕೊಂಡು ಹಿಂಗೆ ಭ್ರಮದೊಳಗೆ ಬಿದ್ದು ಬರೀ ಅದನ್ನ ಮಾಡಿರಿ. ಮತ್ತು ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೆಲ್ಲ ಅದ ತೀರ್ಥಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರಾಧಿಪತಿ ದೇವರ ಅದ ದೇವರನ್ನ ನಿನ್ನ ಮನೆ ಮುಂದೆ ಭಿಕ್ಷುಕ ರೂಪದೊಳಗೆ ಬಂದಿದ್ದ, ಆದ್ರೆ ನೀನು ಒಂದು ತುತ್ತು ಅನ್ನ ನೀಡಿಲ್ಲ ಅಂದ ಬಳಿಕ ನೀ ಹೆಂಗೆ ಸ್ವರ್ಗಕ್ಕೆ ಹೋಗವ, ನಡಿ ನರಕಕ್ಕಂದ ಯಮಧರ್ಮ. ಇವ ಯಾವ ಕ್ಷೇತ್ರಕ್ಕೂ ಹೋಗಿಲ್ಲ, ಬಂದವರಿಗೆ ಉಣಿಸಿದ, ಒಂದಿಷ್ಟು ನೀರು ಕೊಟ್ಟ, ಇವ ದಾನ ಧರ್ಮ ಮಾಡಿದ, ಇವ ಸ್ವರ್ಗಕ್ಕೆ ಹೋದ. ಅದಕ್ಕೊಂದಿಷ್ಟು ಏನು ಮಾಡಬೇಕು, ಸ್ವರ್ಗ ನರಕ ಎಲ್ಲೋದ ಅನ್ನೋದು ಆ ಪ್ರಶ್ನೆ ಬೇರೆ ಎಲ್ಲ, ಇಷ್ಟ ತಿಳ್ಕೊಬೇಕು. ನರಕ ಅಂದ್ರೆ ದುಃಖ, ಸ್ವರ್ಗ ಅಂದ್ರೆ ಸುಖ. ನಮ್ಮ ಬದುಕಿನೊಳಗೂ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕಾಗಿತ್ತಂದ್ರೆ ಒಂದಿಷ್ಟು ನೀಡೋದನ್ನು ಕಲಿಬೇಕು. ಅದು ನಮ್ಮ ಜೊತೆಗೆ ಬರ್ತದ ಪುಣ್ಯ. ಅದಕ್ಕೆ ಅವರು ಚೆನ್ನ ಬಸವಣ್ಣನವರು ಹೇಳಿದ್ದಾರೆ, ಅನ್ನವ ನಿಕ್ಕಿದಡೆ ಪುಣ್ಯವಹುದು. ಎಷ್ಟು ಚಲೋ ಹೇಳ್ತಾರೆ. ಅನ್ನವ ನಿಕ್ಕಿದಡೆ ಪುಣ್ಯವಹುದು, ವಸ್ತ್ರವ ನೀಡಿದೊಡೆ ಧರ್ಮವಹುದು, ಧನವ ನೀಡಿದೊಡೆ ಶ್ರೀಯಹುದು, ತ್ರಿಕರಣ ಶುದ್ಧಿಯಿಂದ ಕೂಡಲ ಚನ್ನ ಸಂಗಮ ದೇವನ ನೆನೆದೊಡೆ ಮುಕ್ತಿಯಹುದು. ಎಷ್ಟು ಚಲೋ ಬರದಾರವರು. ಹಸದು ಬಂದವರಿಗೆ ಒಂದು ತುತ್ತು ಅನ್ನ ನೀಡು, ನಿನಗೆ ಪುಣ್ಯ ಬರ್ತದೆ. ಸತ್ತ ಬಳಿಕ ಯಾರೂ ಸಂಪತ್ತು ತಗೊಂಡು ಹೋದವ್ರು ಇಲ್ಲ. ಯಾರೇ ತಗೊಂಡು ಹೋಗುತ್ತಾರೇನು? ಕೆಲವರು ಹೊಲ 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 ಅಂತ ಹೊಡೆದಾಡ್ತಾರ. ಹೋಗುವಾಗ ಯಾರೂ ಹೊಲ ಒಯ್ದಿಲ್ಲ. ಇನ್ನು ಕೆಲವರು ಅಧಿಕಾರಕ್ಕೆ ಬಡದಾಡ್ತಾರ, ಕುರ್ಚಿ ಸಲುವಾಗಿ. ಕುರ್ಚಿ ಒಯ್ಯಾಕೆ ಬರೋದಿಲ್ಲ. ಈಗ ಮ್ಯಾಲದವಲ್ಲ, ವಿಧಾನಸೌಧದೊಳಗೆ ಒಂದು ಕುರ್ಚಿ ಅದ. ಯಾವ ಕುರ್ಚಿ ಅದು? ಮುಖ್ಯಮಂತ್ರಿಗಳು ಕೂಡು ಕುರ್ಚಿ. ಆದರೆ ಎಷ್ಟೋ ಜನ ಮುಖ್ಯಮಂತ್ರಿಗಳು ಹೋಗ್ಯಾರ, ಕುರ್ಚಿ ಮಾತ್ರ ವಿಧಾನಸೌಧದಾಗನ ಐತಿ. ಕುರ್ಚಿ ಯಾರು ಕೂಡ ಹೋಗೋದಿಲ್ಲ, ಹೋಗಾಕ ಬರೋದಿಲ್ಲ, ಅದು ಇಲ್ಲೇ ಇರ್ತದೆ. ಆದರೆ ಇವರು ನಾನು ಕೂಡಬೇಕು ನೀನು ಕೂಡಬೇಕಂತ ಏನು ಬಡದಾಡ್ತಾರಲ್ಲ, ಅವರು ಹೋಗುತ್ತಾರ. ಒಮ್ಮೆರ ಕುರ್ಚಿ ಎದ್ದು ನನ್ನ ಸಲುವಾಗಿ ಯಾಕೆ ಹೊಡೆದಾಡ್ತೀರಿ, ಒಂದು ದಿವಸ ಹೋಗೋದೈತಿ, ನಾನು ಬರ್ತೀನಿ ನಡಿ ನಿಮ್ಮ ಕೂಡ ಅಂತ ಒಂದರ ಕುರ್ಚಿ ಹೇಳ್ಯದನ. ಬೆಂಗಳೂರದರ ಇರಲಿ, ಬೆಂಗಳೂರದಾಗೆ ಇರೋ ಕುರ್ಚಿನರ ಆಗಲಿ, ದೆಹಲಿಯೊಳಗೆ ಇರೋ ಕುರ್ಚಿನರ ಆಗಲಿ, ಒಂದರ ಕುರ್ಚಿ ಹೇಳ್ಯಾವೇನು? ಆದರೂ ಸಹಿತ ಹೊಡೆದಾಡೋದು ಬಿಟ್ಟಿಲ್ಲ, ಕುರ್ಚಿನೂ ಬರೋದಿಲ್ಲ. ಇನ್ನು ಕೆಲವರು ಬೆಳ್ಳಿ ಬಂಗಾರಕ್ಕೆ ಹೊಡೆದಾಟ ಮಾಡ್ತಾರ. ಏನು ಇರುವಾಗ ಮೂಗನ್ಯಾಗ ಹಾಕಿದ್ರೂ ಸಾಕಾಗೋದಿಲ್ಲ, ಕಿವ್ಯಾಗ ಹಾಕಿದ್ರೂ ಸಾಕಂತ ಅನಿಸೋದಿಲ್ಲ, ಕೈಯಾಗ ಹಾಕಿದ್ರೂ ಇನ್ನು ಹಾಕಬೇಕು. ಇನ್ನು ಕೆಲವರು ಹಿಂಗೆ ಅದಾರಲ್ಲ, ಇಲ್ಲಿ ತನಕ ಹಾಕಿರ್ತಾರ, ಇನ್ನೊಂದಿಟ್ಟು ಉದ್ದು ಕೊಡ್ಬೇಕಾಗಿತ್ತು ಕೈ ಹಾಕಾಕ, ಅಂದ್ರೆ ಅಟ್ಟು ಸಾಕಾಗಿಲ್ಲ ಇವ್ರಿಗೆ ಬಂಗಾರ ಹಾಕಾಕ.
ಇಷ್ಟೆಲ್ಲ ಬಂಗಾರದ ಆಭರಣಗಳನ್ನು ಹಾಕ್ತೀವಲ್ಲ, ನಾವು ಜಗತ್ತನ್ನು ಬಿಟ್ಟು ನಿರ್ಗಮಿಸುವಾಗ ಯಾವುದಾದ್ರೂ ಒಂದು ಒಡವೆ ಆಗಲಿ ವಸ್ತು ಆಗಲಿ ನಮ್ಮ ಜೊತೆಗೆ ಬರ್ತಾವೇನು? ಬರುವುದಿಲ್ಲ. ಆದ್ದರಿಂದ ಬರುವುದಿಲ್ಲ ಅನ್ನುವಂಥ ಸತ್ಯ ಗೊತ್ತಿದ್ರೂ ಯಾಕೆ ನೀನು ಸಂಗ್ರಹ ಮಾಡಿ ಇಟ್ಕೋತಿದ್ದೀ? ಒಂದಿಷ್ಟು ನೀಡು. ಯಾರು ನಿರ್ಗತಿಕರಿರ್ತಾರಲ್ಲ ಅವ್ರಿಗೊಂದಿಷ್ಟು ಕೊಡು. ಒಬ್ಬೊಬ್ಬರಿಗೆ ಮನೆಯೊಳಗೆ 8 16 ಜೋಡು ಬಟ್ಟೆಗಳಿರ್ತಾವೆ. ಆದ್ರೆ ಪಕ್ಕದ ಮನೆಯೊಳಗೆ ಬಡವರು ಮಕ್ಕಳಿರ್ತಾವು, ಒಂದ್ರ ಮ್ಯಾಗನ ಬದುಕ್ತಿರ್ತಾವು. ಒಂದು ಬಿಟ್ಟು ಮತ್ತೊಂದಿರೋದಿಲ್ಲ, ಹಾಕ್ಕೊಂಡು ಜೀವನ ಮಾಡಾಕ ಯಾರಿಗಿರುವುದಿಲ್ಲಲ್ಲ. ಅವ್ರಿಗೊಂದಿಷ್ಟು ಬಟ್ಟೆ ಕೊಡಿಸು. ನೀ ಹೆಂಗೆ ಚಲೋ ಇರ್ಬೇಕಂತಿದ್ದಿ, ನೀ ಹೆಂಗೆ ಶಿಸ್ತಿರ್ಬೇಕಂತಿದ್ದಿ, ಅವ್ರಿಗೆ ಒಂದಿಷ್ಟು ನೋಡು. ಅಕ್ಕಪಕ್ಕದೊಳಗೆ ಬಡವರು ನಿರ್ಗತಿಕರು ಇರ್ತಾರಲ್ಲ, ಒಂದಿಷ್ಟು ವಸ್ತ್ರದಾನ ಮಾಡು. ಇಷ್ಟು ಮಾಡಿದ್ರೆ ಸಾಕು. ನೀ ಏನು ಎಲ್ಲಿ ಹೋಗಬೇಡ. ನೀ ಇದ್ದಲ್ಲಿಗೆನ ಪುಣ್ಯ ಬರ್ತದ ಹೊರತು ನೀ ಪುಣ್ಯದ ಹಿಂದೆ ಬೆನ್ನು ಹತ್ತಿ ಹುಡುಕಾಕ ಹೋಗಬೇಡ. ಅನ್ನವನಿಕ್ಕಿದಡೆ ಪುಣ್ಯಬಹುದು. ಪುಣ್ಯ ಮಾತ್ರ ಬರ್ತದ ನಮ್ಮ ಕೂಡ ಹೋಗುವಾಗ ಹೊರತು ಇನ್ಯಾವುದು ಬರುವುದಿಲ್ಲ. ಎಲ್ಲ ಇಲ್ಲೇ ಉಳಿತದ. ವಸ್ತ್ರವನಿಕ್ಕಿದಡೆ ಧರ್ಮಬಹುದು. ಆ ಧರ್ಮ ಈ ಧರ್ಮ ಶ್ರೇಷ್ಠ ಕನಿಷ್ಠ ಅಂತ ಹೋರಾಟ ಮಾಡಬೇಡ, ಹೊಡೆದಾಡಬೇಡ. ನಿಜವಾದ ಧರ್ಮ ಯಾವುದನ್ನೋದನ್ನು ಸ್ಪಷ್ಟವಾಗಿ ಹೇಳಿದಾರ. ಯಾರಿಗಾದರೂ ಒಂದಿಷ್ಟು ಬಡವರ ಮಕ್ಕಳಿಗೆ ಒಂದಿಷ್ಟು ಬಟ್ಟೆ ಬರೆಗಳನ್ನು ಕೊಡಿಸಿಬಿಟ್ರೆ ಸಾಕು. ಇದಕ್ಕಿಂತ ಶ್ರೇಷ್ಠವಾದ ಧರ್ಮ ಜಗತ್ತಿನೊಳಗೆ ಮತ್ತೊಂದಿಲ್ಲ. ಎಷ್ಟು ಚಲೋ ಹೇಳಿದಾರವ್ರು. ಎಲ್ಲೆಲ್ಲ ಈಗ ಕರ್ಕೊಂಡು ಬರ್ತಾರೆ ನೋಡ್ರಿ ಅವರು. ಪಾಪ ಟೀಚರ್ ಬಡವರ ಮಕ್ಕಳು ಇಲ್ಲಿ ಹಾಸ್ಟೆಲ್ದೊಳಗೆ ಉಳ್ದಾವಲ್ಲ, ಇಂಥ ಮಕ್ಕಳಿಗೆ ಒಂದಿಷ್ಟು ಬಟ್ಟೆ ಬರೆಗಳನ್ನು ಕೊಡಿಸು. ಮಠಮಾನ್ಯಕ್ಕೆ ಹೋಗ್ರಿ, ಕೆಲವು ಅನ್ನದಾನ ಮಾಡ್ತಾರೆ, ಬಡವರ ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾರೆ, ವಸ್ತ್ರದಾನ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಬದುಕು ಭವ್ಯ ಆಗಲಿ, ಈ ಮನುಷ್ಯ ಜನ್ಮ ಏನಾಗಲಿ ಸಾರ್ಥಕ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡೋದು. ಆ ಬಳಿಕ ಧನವ ನೀಡಿದೊಡೆ ಶ್ರೀಯಹುದು. ಯಾರಾದರೂ ನಮ್ಮ ಸುತ್ತಮುತ್ತ ಒಂದಿಷ್ಟು ಅನಾರೋಗ್ಯದಿಂದ ಬಳಲ್ತಿದ್ರು ಅಂದ್ರೆ ಅವ್ರ ಬಳಿ ಒಂದಿಷ್ಟು ದವಾಖಾನಿಗೆ ಹೋಗಿ ರೊಕ್ಕ ರೂಪಾಯಿ ತೋರಿಸ್ಕೊಂಡು ಬರೋಕೆ ರೊಕ್ಕ ರೂಪಾಯಿ ಇರುವುದಿಲ್ಲ. ಅವಾಗ ಏನು ಮಾಡೋದು? ಅಂಥವ್ರಿಗೆ ಧನ ಸಹಾಯವನ್ನು ಮಾಡೋದು, ಒಂದಿಷ್ಟು ಕೈ ಬಿಚ್ಚಿ ಕೊಡೋದು. ಹಾಗಾದ್ರೆ ಇನ್ನೊಬ್ಬರಿಗೆ ಧನ ಸಹಾಯ ಮಾಡೋದ್ರಿಂದ ಏನು ಬರ್ತದಂತ ಕೇಳಿದ್ರೆ ಶ್ರೀಯಹುದು. ಶ್ರೀ ಅಂದ್ರೆ ಸಂಪತ್ತ. ನೀ ಏನು ಒಂದಿಷ್ಟು ಕೈ ಬಿಚ್ಚಿ ಧನ ಸಹಾಯ ಮಾಡಿರ್ತಿದಲ್ಲ, ನೀ ಎಷ್ಟು ಕೊಡ್ತಿದೆಲ್ಲ ಅದರ 10 ಪಟ್ಟು ದೇವ್ರು ನಿನಗೆ ಸಂಪತ್ತು ಕೊಡ್ತಾನ. ಆದ್ದರಿಂದ ನೀ ಕೊಡು. ಎಲ್ಲ ನನಗೆ ಇರಲಿ, ಲಕ್ಷ ಇದ್ರೂ ನನಗೆ ಇರಲಿ, ಕೋಟಿದ್ರೂ ನನಗೆ ಇರಲಿ, ಅಬ್ಜ್ ಇದ್ರೂ ನನಗೆ ಇರಲಿ ಅಂತ ಇಟ್ಟಿಟ್ಟು ಮೋಹಿಸಬೇಡ. ನಾಳೆಗೆ ನಾಡಿದ್ದು ಬಂದೀತಂತ ತಿಳ್ಕೊಂಡು ಕೆಟ್ಟ ಬುದ್ಧಿಯಿಂದ ಬದುಕಾಕ ಹೋಗಬೇಡ. ಇರೋದನ್ನು ಒಂದಿಷ್ಟು ಕೊಡೋದನ್ನು ಕಲಿ ಅಂತ ಬಲ್ಲವರ ನುಡಿ. ತ್ರಿಕರಣ ಶುದ್ಧಿಯಿಂದ ಕೂಡಲ ಚನ್ನ ಸಂಗಮ ದೇವನ ನೆನೆದೊಡೆ ಮುಕ್ತಿಯಹುದು. ಶರೀರ ಸ್ವಚ್ಛ ಇಟ್ಕೋಬೇಕು. ಏನು ತಿನ್ನಬೇಕು ಅದನ್ನ ತಿನ್ನಬೇಕು, ಯಾವುದಕ್ಕೆ ಬಳಸ್ಬೇಕು ಅದಕ್ಕೆ ಬಳಸಬೇಕು. ಹೇಳುವುದಿಲ್ಲ ದಾಸಿ ಮಾರ್ಯರು, ಕಣ್ಣು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ಕೈ ಮೀಸಲು ಶಿವನ, ಮನ ಮೀಸಲು ಶಿವನ. ಇವು ಎಲ್ಲವೂ ದೇವನಿಗೆ ಮೀಸಲಾಗಿಡಬೇಕು. ನಾವು ಕಣ್ಣು ಎದಕ್ಕೆ ಮೀಸಲಿಟ್ಟಿವಿ? ದೇವನಿಗಾಗಲ್ಲ, ಧಾರಾವಾಹಿ ಅವ್ರಿಗೆ ಮೀಸಲಿಟ್ಟಿವಿ. ಸಂಜೆ 6 ಆಯ್ತಂದ್ರೆ
ಕೂತು ಬಿಡೋದು ಅದ್ರ ಮುಂದೆ. ಅತ್ತ ಇತ್ತ ಅಲಗಾಡಂಗಿಲ್ಲ. ಇವನ ಬಂದು ಅಲಗಾಡಿಸ್ಬೇಕು ನನಗೆ ಹಸಿವಾಗೈತೆ ಅಂತ. ಅವ್ರೇನು ಅಲಗಾಡೋದಿಲ್ಲ. ಕಣ್ಣು ಮೀಸಲು ಅದಕ್ಕೆ ಕೊಟ್ಟಿಲ್ಲ, ಅದಕ್ಕೆ ಮೀಸಲಲ್ಲ ಕಣ್ಣ. ಒಂದಿಷ್ಟು ದೇವಮೂರ್ತಿಯನ್ನು ನೋಡು, ಗುರು ಹಿರಿಯರನ್ನು ನೋಡು. ಕಣ್ಣ ಮೀಸಲ, ಕಿವಿ ಮೀಸಲು ಎದಕ್ಕೆ? ಬೆಂಡೋಲಿ ಜುಮಕಿಗೆ. ಇದಕ್ಕಲ್ಲ. ಕಿವಿ ಮೀಸಲು ಎದಕ್ಕೆ? ಈಗೇನು ಕೇಳಾಕತ್ತಿರಲ್ಲ ಒಂದು ತಿಂಗಳು. ಮಹಾತ್ಮರ ನುಡಿಗಳನ್ನು ಕೇಳು, ಆನಂದ ಪಡು. ಅವು ಯಾವಾಗ ಬಂದಾಗ್ತಾವ ಗೊತ್ತಿಲ್ಲ. ಏನು ಕಿವಿ ಬಂದಾಗೋಕ್ಕಿಂತ ಮೊದಲ ಒಂದಿಷ್ಟು ಒಳ್ಳೆಯದನ್ನು ಕೇಳಿ ಪಾವನ ಮಾಡಿಕೋ. ಕೈ ಮೀಸಲು ಶಿವನ. ಶಿವ ಅಂದ್ರೇನು? ಒಳ್ಳೆಯ ಕಾರ್ಯಗಳನ್ನು ಮಾಡೋ, ಮಂಗಲಕರವಾಗಿರ್ತಕ್ಕಂಥ ಕೆಲಸ. ನಿನ್ನ ಕೈಗಳು ಸಾರ್ಥಕತೆ ಹೊಂದಬೇಕಾಗಿತ್ತಂದ್ರೆ ಯಾರಾದರೂ ಹಸಿವಂತ ಬಂದಿರ್ತಾರಲ್ಲ ಅವ್ರಿಗೆ ಒಂದು ತುತ್ತು ಅನ್ನ ನೀಡಿದ್ರೆ ಸಾಕು, ನಿನ್ನ ಕೈ ಶೋಭೆಗೊಳ್ಳುತ್ತದ, ಸಾರ್ಥಕತೆ ಹೊಂದುತ್ತದ. ಅದಕ್ಕೊಂದಿಷ್ಟು ನೀಡು. ಇದಕ್ಕಾಗಿ ನಮ್ಮ ಅವಯವಗಳೆಲ್ಲವೂ ಮೀಸಲಾಗಿರಬೇಕು ಹೊರತು ಕೆಟ್ಟದ್ದಕ್ಕಾಗಿ ಅಲ್ಲ. ಆದ್ದರಿಂದ ನೀನು ಅತಿಯಾಗಿ ಸಂಪತ್ತನ್ನು ಗಳಿಸಿ ಮೋಹಿಸಬೇಡ. ಒಂದಿಷ್ಟು ಧರ್ಮದ ಕಾರ್ಯಗಳಿಗಾಗಿ ಬಳಸು. ಆದ್ದರಿಂದ ನಿನ್ನ ಶರೀರ ಸ್ವಚ್ಛಂದವಾಗಿರಲಿ. ಆ ಬಳಿಕ ಮನಸ್ಸು ಸ್ವಚ್ಛಿರಲಿ. ಇನ್ನೊಬ್ಬರ ಬಗೆಗೆ ಕೆಟ್ಟದ್ದನ್ನು ಬಯಸಾಕ ಹೋಗಬೇಡ. ಇನ್ನೊಬ್ಬರು ಬರುವಂಥ ಹಾದಿಯೊಳಗೆ ನಿನಗೆ ಹೂ ಚೆಲ್ಲಕ್ಕಾಗದಿದ್ರೂ ಚಿಂತಿಲ್ಲ, ಮುಳ್ಳು ಚೆಲ್ಲಲಾರ್ದಂಗೆ ಇದ್ದು ಬಿಟ್ಟರೆ ಸಾಕು, ನೀ ಧರ್ಮವಂತನಾಗತ್ತೀರಿ. ಎಷ್ಟು ಚಲೋ ಚಲೋ ಮಾತುಗಳನ್ನು ಹೇಳಿದ್ದಾರೆ. ಮನಸ್ಸು ಸ್ವಚ್ಛ ಇರಬೇಕು, ಆ ಬಳಿಕ ಮಾತು ಸ್ವಚ್ಛ ಇರಬೇಕು. ಇವು ತ್ರಿಕರಣಗಳು. ಮನ, ಮಾತು, ಕಾಯ, ಇವು ಮೂರು ಪರಿಶುದ್ಧಗೊಳಿಸಿಕೊಂಡು ಪವಿತ್ರಗೊಳಿಸಿಕೊಂಡು ನೀನು ಈ ಜಗತ್ತಿನೊಳಗೆ ಬದುಕಿದಿ ಅಂದ್ರೆ ಈ ಕ್ಷಣದೊಳಗನ ನಿನಗೆ ಮುಕ್ತಿ ಸಿಗುತ್ತದಂತ ಹೇಳಿದಾರವರು ಚೆನ್ನ ಬಸವಣ್ಣನವರು. ಹಾಗೆ ಒಂದಿಷ್ಟು ನೀಡೋದನ್ನು ಕಲಿಯಬೇಕು. ನಮ್ಮ ಬಳಿ ಅನ್ನ ಸಂಪತ್ತ ಇತ್ತಂದ್ರೆ ಅನ್ನ ನೀಡೋದು, ನಮ್ಮ ಬಳಿ ವಸ್ತ್ರ ಸಂಪತ್ತ ಇತ್ತಂದ್ರೆ ಒಂದಿಷ್ಟು ಬಟ್ಟೆ ಬರೆಗಳನ್ನು ನೀಡೋದು, ಆ ಬಳಿಕ ಒಂದಿಷ್ಟು ನಿರ್ಗತಿಕರಿಗೆ, ಬಡವರ ಮಕ್ಕಳಿಗೆ ಒಂದಿಷ್ಟು ಪೆನ್ನ ಪುಸ್ತಕ ಕೊಡಿಸುವಂಥ ಸಾಮರ್ಥ್ಯ ಇತ್ತಂದ್ರೆ ಅದನ್ನು ಮಾಡು. ಪುಸ್ತಕ ದಾನವನ್ನು ಮಾಡು. ಪುಸ್ತಕ ದಾನ ಅಂದ್ರೆ ಸಾಮಾನ್ಯ ಅಲ್ಲ. ಪುಸ್ತಕ ಮಸ್ತಕವನ್ನು ಬೆಳಗುವಂಥ ಶಕ್ತಿ ಸಾಮರ್ಥ್ಯ ಉಳ್ಳದ್ದು. ಅದಕ್ಕೆ ನೀನು ಒಂದಿಷ್ಟು ಕೊಡಿಸು. ಆ ಬಳಿಕ ಇನ್ನು ಕೆಲವರಿಗೆ ರಕ್ತ ತುಂಬಿರ್ತದೆ, ರಕ್ತದ ಒತ್ತಡ ಅಂತಿರ್ತಾರೋಡು. ಹೆಂಗೆ ಹೋದ? ಹಾರ್ಟ್ ಫೇಲ್ ಆಗಿ ಹೋದ ಅಂದ್ರೆ ರಕ್ತದ ಒತ್ತಡ ಹೆಚ್ಚಾಗಿ ಹೋಗಿರ್ತಾರ. ನಿನ್ನ ಬಳಿ ಒಂದಿಷ್ಟು ರಕ್ತ ಇತ್ತಂದ್ರೆ ರಕ್ತವನ್ನೇ ದಾನದ ರೂಪದೊಳಗೆ ನೀಡು. ಯಾರದೋ ಶರೀರದೊಳಗೆ ರಕ್ತ ಇರೋದಿಲ್ಲ, ಇನ್ನೇನು ಪ್ರಾಣ ಕಳ್ಕೊಳ್ಳುವಂಥ ಸಂದರ್ಭದೊಳಗೆ ಇರ್ತಾರ, ಅಂಥವ್ರಿಗೊಂದಿಷ್ಟು ದಾನ ಮಾಡು. ಆ ಬಳಿಕ ಒಂದಿಷ್ಟು ಶ್ರಮದಾನ. ದಾನದೊಳಗೆ ನೂರಾರು ಪ್ರಕಾರಗಳದಾವು. ಶ್ರಮದಾನ ಅಂದ್ರೆ ನಿನ್ನ ಬಳಿ ಸಂಪತ್ತೂ ಇಲ್ಲ, ಬಟ್ಟೆ ಬರೆಗಳೂ ಇಲ್ಲ, ಆ ಬಳಿಕ ನಿನಗೆ ಧನ ಸಂಪತ್ತೂ ಇಲ್ಲ, ಮತ್ತು ನಾನು ದಾನ ಮಾಡ್ಬೇಕಂತ ಮಾಡೀನಿ, ಏನು ಮಾಡ್ಬೇಕು ಅನ್ನೋರು ಇದ್ರೆ ಶ್ರಮದಾನ ಮಾಡು. ಇಲ್ಲಿ ಬೆಳಗಿನ ಜಾವ ಬಂದು ಒಂದಿಷ್ಟು ಹಾಸು, ಇದು ಶ್ರಮದಾನ. ಹಾಸೋದು, ಹಾಸಿದ್ದು ನೀವು ಕೂತು ಹೋದ ಬಳಿಕ ಮತ್ತೆ ತೆಗೆದಿಡೋದು, ಇದು ಶ್ರಮದಾನ. ಇದು ಆ ಬಳಿಕ ಮಠ ಮಂದಿರಗಳಿಗೆ ಹೋಗು, ಒಂದಿಷ್ಟು ಕಸ ಗುಡಿಸು, ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡು. ಭಕ್ತಿ ಶ್ರದ್ಧೆಯಿಂದ ನಿನ್ನ ಶ್ರಮವನ್ನು ಒಂದಿಷ್ಟು ನೀಡು, ದಾನದ ರೂಪದೊಳಗೆ ನೀಡು. ಅಥವಾ ಮನೆಯೊಳಗೆ ಹಿರಿಯರಿದ್ರೆ
ಎದ್ರ ಕೂಡಾಕ ಬರಲಾರ್ದಂಗೆ ಕೂತ್ರ ಏಳಾಕ ಬರಲಾರ್ದಂಗೆ ಹಿರಿಯರು ಇದ್ರಂದ್ರೆ ಅವ್ರಿಗೊಂದಿಷ್ಟು ಉಪಚಾರ ಮಾಡಿ ಅವ್ರನ್ನೊಂದಿಷ್ಟು ಕೈ ಹಿಡಿಸಿ ಆಸರೆಯಾಗಿ ನಡೆಸು, ಅವ್ರಿಗೊಂದಿಷ್ಟು ಉಣಿಸು ತಿನಿಸು, ನಿನ್ನ ಶ್ರಮವನ್ನು ಅವರಿಗೆ ಧಾರೆ ಎರಿ. ಒಂದಿಷ್ಟು ತೀರ್ಥಕ್ಷೇತ್ರಗಳಿಗೆ ಹೋಗಿ ಏನಾದರೂ ಒಂದಿಷ್ಟು ಏನು ಮಾಡೋದು, ದೇಹವನ್ನು ದಂಡಿಸಿ ಒಂದಿಷ್ಟು ಸಣ್ಣ ಪುಟ್ಟ ಸೇವಾ ಕಾರ್ಯಗಳನ್ನು ಮಾಡು. ಇದು ದಾನವೇ. ಬರೀ ಅನ್ನನ ನೀಡಬೇಕು, ಧನ ಸಹಾಯನ ಮಾಡ್ಬೇಕಂತೇನಿಲ್ಲ. ಅದು ಇದ್ದವರು ಅದನ್ನು ಮಾಡಬಹುದು, ಅದು ಇರದೇ ಇದ್ದವರು ಇಂಥದ್ದು ಮಾಡಬಹುದು, ಸೇವಾ ಮಾಡಬಹುದು. ಈಗ ಯಾರೋ ನೀಡ್ತಾರ, ಯಾರೋ ಅಡಿಗೆ ತಯಾರು ಮಾಡ್ತಾರ, ಯಾರೋ ಹಾಸ್ತಾರ, ಯಾರೋ ಮಡಿಚಿಟ್ಟು ಹೋಗ್ತಾರ. ಇದು ಏನದಲ್ಲ ಮಾಡೋದು, ನಡೆದೈತಲ್ಲ ಈಗ. ಇದೊಂದು ಶ್ರಮದಾನ. ಇದು ಸಾಧ್ಯ ಆದ್ರೆ ಹೀಗಾದರೂ ಒಂದಿಷ್ಟು ದಾನವನ್ನು ನೀ ಮಾಡು ಮನುಷ್ಯನೇ ಅಂತ ದಾನದ ಮಹತಿಯನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನ. ಆದ್ದರಿಂದ ನಿನ್ನ ಬದುಕು ಭವ್ಯ ಆಗಬೇಕಾಗಿತ್ತು, ನಿನಗೆ ಭಗವಂತನ ಒಲುಮೆ ಆಗಬೇಕಾಗಿತ್ತಂದ್ರೆ ನೀನು ದಾನವನ್ನೇ ಮಾಡಬೇಕು ಹೊರತು ಮತ್ತೊಂದು ಮಾಡೋಕ್ಕಾಗೋದಿಲ್ಲ. ಇಷ್ಟು ದಾನ. ಅದಕ್ಕೆ ಅತಿಯಾಗಿ ನೀನು ಸಂಪತ್ತನ್ನು ಗಳಿಸಿ 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 ನನಗ ಬರ್ತದಂತ ಇಡಾಕ ಹೋಗಬೇಡ. ಯಾಕೆ? ಜೀವನದ ತುಂಬೆಲ್ಲ ಕೆಲವರು ಸಮಯವನ್ನು ಗಳಿಸಾಕನ ಮೀಸಲಿಟ್ಟಾರ, ಆದ್ರೆ ಬಳಸಿ ಸಂತೋಷ ಪಡಲಾರದಂಗೆ ಹೋಗ್ಯಾರ. ಎಷ್ಟೋ ಜನಗಳ ಸಂಪತ್ತು ಇನ್ನೊಬ್ಬರ ಪಾಲಾಗ್ಯದ. ಅದಕ್ಕೆ ನೀ ಏನು ಮಾಡು, ಒಂದಿಷ್ಟು ನೀಡೋದನ್ನು ಕಲಿ. ಇಬ್ಬರು ಗಂಡ ಹೆಂಡತಿದ್ರು, ಇಬ್ಬರದು ನೌಕರಿ ಇತ್ತು. ಇಬ್ಬರಿಗೂ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ಇತ್ತು. ಅಂದ್ರೆ 1 ತಿಂಗಳು ಬರಗೊಡ್ದ ನನ್ನ ಇಬ್ಬರದು ಕೂಡಿದ್ರೆ ಎಟ್ಟಕ್ಕಿತ್ತು? 2 ಲಕ್ಷ. ಮತ್ತಿವರು ತಿಂಗಳ ಅನುಗೊಡ್ದ 2 ಲಕ್ಷ ಗಳಿಸ್ತಿದ್ರಲ್ಲ. ಮನೆ ಮುಂದೆ ಯಾರಾದರೂ ಭಿಕ್ಷುಕರು ಬಂದ್ರೆ ಅಲಕ್ಷ್ಯ, ಹೊಳ್ಳಿ ನೋಡುತ್ತಿದ್ದಿಲ್ಲ, ಅವ್ರಿಗೇನೂ ಕೈ ಬಿಚ್ಚಿ ನೀಡುತ್ತಿದ್ದಿಲ್ಲ. ಒಂದಿಷ್ಟು ಅನ್ನ ಸಂಪತ್ತೂ ನೀಡುತ್ತಿದ್ದಿಲ್ಲ, ಧನ ಸಂಪತ್ತೂ ನೀಡುತ್ತಿದ್ದಿಲ್ಲ. ಅಷ್ಟು ಜಿಪುಣತನ ಇತ್ತು ಇಬ್ಬರು ಬಳಿ. ಅವರು ಪೂಜೆ ಮಾಡುವಾಗ ನೀವೆಲ್ಲರೂ 2 ಊದುಬತ್ತಿ ಹಚ್ಚಿದ್ರೆ 1 ಹಚ್ಚುತ್ತಿದ್ರು. ಅವರು 2 ಹಚ್ಚಿದ್ರೆ ಹಾನಿ ಆಗ್ತದಂತ ತಿಳ್ಕೊಂಡು 1 ಹಚ್ಚುತ್ತಿದ್ರು. ಮತ್ತು ಅದು ಹೆಂಗೆ ಹಚ್ಚುತ್ತಿದ್ರು? ಹಚ್ಚಿ 5 ಸರ್ತಿ ಬೆಳಗಿದ್ರಂದ್ರೆ ಆರಿಸಿ ಇಡ್ತಿದ್ರು. ಮತ್ತು ಹಿಂಗೆ ಉಳಿಸೋರು ಅವ್ರು ಇಬ್ಬರು ಕಂಡಾಪಟ್ಟಿ ಶಾಲೆ ಕಲಿತವ್ರು, ಕೈ ತುಂಬ ಸಂಬಳ ತಗೊಳ್ಳೋರು. ಬದುಕು ಮಾತ್ರ ಹೀಗಿತ್ತು, ಜಿಪುಣತನದಿಂದ ಬದುಕ್ತಿದ್ರು. ಒಂದು ದಿವಸ ಹೆಂಡತಿ, ನಾನು ಅಡಿಗೆ ಮಾಡ್ತೀನಿ, ನನಗೂ ಹೋಗಾಕ ಸಮಯ ಸಾಲೋದಲ್ಲ ಆಫೀಸ್ಗೆ, ಇಂದ ಪೂಜೆ ನೀವ ಮಾಡ್ರಿ ಅಂದ್ಲು. ಯಾರಿಗೆ? ಗಂಡಗ. ಪೂಜೆ ನೀವ ಮಾಡಬೇಕು, ಊದಿನ ಕಡ್ಡಿ ಮಾತ್ರ 1 ಹಚ್ಚಬೇಕು, 5 ಸರ್ತಿ ಬೆಳಗಬೇಕು, ಆರಿಸಿ ಇಡಬೇಕು ಅಂತ ಇಟ್ಟು ಹೇಳಿ ತಾನು ಅಡಿಗೆ ಮಾಡಕ್ಕೆ ಅಡಿಗೆ ಕೋಣೆಯೊಳಗೆ ಪ್ರಾರಂಭ ಮಾಡಿದ್ಲು. ಇವ ಏನಿದ್ನಲ್ಲ ಪೂಜೆ ಮಾಡಕ್ಕೆ ಇವ ಶುರು ಮಾಡಿದ. ಸಮಯ ಆಗಿತ್ತು ಆಫೀಸ್ಗೆ ಹೋಗೋದು ಇಬ್ಬರದು. ಅವರು ಅಡಿಗೆ ಮನ್ಯಾಗ ಬಡ್ಕೊಂಡು ಮಾಡೋರು, ಇವ ದೇವ್ರ ಕೋಣ್ಯಾಗ ಅವಸರ್ಲೆ ಒಂದಕ್ಕೆ ಕುಂಕುಮ ಹಚ್ಚಿದ್ರೆ ಹಚ್ಚಿದ, ಒಂದಕ್ಕೆ ವಿಭೂತಿ ಹಚ್ಚಿದ್ರೆ ಹಚ್ಚಿದ. ಇವ ಇಟ್ಟು ಅವಸರ್ಲಿ ಇದನ್ನು ಮಾಡಕತ್ತಿದ್ದ. ಬರ ಒಂದು ಊದಿನ ಕಡ್ಡಿ ತಗೊಂಡ ಹಿಂಗೆ ಬೆಳಗಿದ, ಅದನ್ನು ದೇವ್ರ ಮುಂದೆ ಇಟ್ಟು ಇವ ಏನು ಮಾಡಿದ, ಡಬ್ಬಿ ತಯಾರಾಗಿತ್ತು ಊಟದ್ದು, ಕಟ್ಟಿಕೊಂಡು ಬರ ಶೂಟ್ ಬೂಟ್ ಹಾಕ್ಕೊಂಡು ಆಫೀಸ್ಗೆ ಹೋದ.
ಆಫೀಸ್ಗೆ ಹೋಗಿ ಅಲ್ಲಿ ಮ್ಯಾಲ ಫ್ಯಾನ್ ತಿರುಗುತ್ತದ, ಮುಂದೆ ಟೇಬಲ್ ಅದ, ಕುರ್ಚಿ ಅದ. ಆವಾಗ ನೆನಪಿಗೆ ಬಂತು, ಏನು ಊದನ ಕಡ್ಡಿ ಆರಿಸಿನೋ ಏನಿಲ್ಲೋ, ಏನು ಹಂಗೆ ಹಚ್ಚಿಟ್ಟು ಬಂದಿನೋ. ಒಂದು ವೇಳೆ ಆಕಸ್ಮಿಕ ನೆನಪು ಹಾರಿ ಹಂಗೆ ಇಟ್ಟು ಬಂದಿದ್ದೆ ಅಂದ್ರೆ ಹೊಳ್ಳಿ ಮನೆಗೆ ಹೋಗೋದು ಕಷ್ಟ ಆಗ್ತದ. ಹಂಗದಾಳ ಮನ್ಯಾಗ ಅಂತ ತಿಳ್ಕೊಂಡು ಇವನಿಗೆ ಆಶ್ಚರ್ಯ ಆಗಿ ಮತ್ತೆ ಮರಳಿ ಊದನ ಕಡ್ಡಿ ಆರ್ಸಕ್ಕೆ ಬಂದ. ಎಲ್ಲಿಂದ? ಆಫೀಸ್ದೊಳಗಿದ್ದ 2 ಕಿಲೋಮೀಟ್ರ್ ಬಂದ. ಮನ್ಯಾಗ ಹೆಂಡತಿದ್ದಳು. ಮತ್ತ್ಯಾಕೆ ಬಂದ್ರಿ, ಈಗಾರ ಹೋಗಿದ್ರಲ್ಲ ಅಂದಳು. ಇಲ್ಲ, ಮತ್ತು ನೀನು ಪೂಜೆ ಮಾಡಕ್ಕೆ ಹಚ್ಚಿದ್ದಿ, ಊದನ ಕಡ್ಡಿ ಒಂದೇ ಬೆಳಗಬೇಕು, 5 ಸರ್ತಿ ಬೆಳಗಿದ ಬಳಿಕ ಆರಿಸಿಡ್ಬೇಕಂದಿದ್ರಿ, ಅದಕ್ಕೆ ನನಗೆ ನೆನಪಿಲ್ಲ, ಆರಿಸಿನೋ ಏನು ಹಂಗೆ ಹೊತ್ತಿಸಿಟ್ಟು ಬಂದಿನೋ, ಅದಕ್ಕೆ ಆರಿಸಿ ಹೋಗಕ್ಕೆ ಬಂದೀನಿ ಅಂದ. ಹೆಂಡತಿ ಅಂದಳು, ಮತ್ತ್ಯಾಕೆ ಬರಕ್ಕೆ ಹೋಗಿದ್ರಿ, ನಾ ಏನು ಕಡಿಮೆ ಇದ್ದೀನಿನ, ನಿಮಕ್ಕಿಂತ ಜಿಪುಣಿ ಇದ್ದೀನಿ. ನೀವು ಹಂಗೆ ಇಟ್ಟು ಹೋಗಿದ್ರಿ, ಆದ್ರೆ ನಾನು ನೋಡಿದ್ಯಾ, ಇವ ನಮ್ಮವ ನೆನಪು ಹಾರ್ತಾನ ಅನ್ನೋದು ಗೊತ್ತಿದ್ದ ನಾನು ಆರಿಸಿಟ್ಟಿನಿ ಅಂದಳು. ನನ್ನ ಮ್ಯಾಗ ವಿಶ್ವಾಸ ಇಲ್ಲನು, ಮತ್ತ್ಯಾಕೆ ಬರಕ್ಕೆ ಹೋಗಿದ್ರಿ, ಹುಚ್ಚರದಿರೋ ಶಾಣ್ಯರಿದಿರೋ, ಊದನ ಕಡ್ಡಿದು ಬಿಡ್ರಿ. ಈಗ 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟರ್ ನಡ್ಕೊಂಡು ಬಂದಿರಲ್ಲ, ಬೂಟು ಸಾವದ್ವಲ್ಲ ನಿಮ್ಮ ಕಾಲನು ಅಂದಳು. ಅವ ಅಂದ, ನಾ ಏನು ಅಷ್ಟು ದಡ್ಡಿಲ್ಲ, ನೀ ಅಟ್ಟು ಹುಷಾರಿದ್ದೀನಿ ನೋಡು, ನಾನು ಅಟ್ಟ ಹುಷಾರಿದ್ದೀನಿ, ಬೂಟ್ ಸವಿತವಂತನ ಬಗಲಾಗ ಇಟ್ಕೊಂಡ್ಬಂದಿ ನೋಡು ಅಂದವ. ಹೆಂಗೆ ವಿಚಾರ ಮಾಡಿ, ಹಿಂಗೆ ಲೆಕ್ಕ ಹಾಕಿ, ಹೆಂಗೆ ಬದುಕಿದೇವಿ ಅಂದ್ರೆ ಬದುಕಂತಾರೆ ಏನಿದಕ್ಕೆ. ಇಷ್ಟೆಲ್ಲ ಸಂಪತ್ತದ, ಮನೆ ಮುಂದೆ ಬಂದವ್ರಿಗೆ ಒಂದು ದಿವಸ ನೀಡಕ್ಕೆ ತಯಾರಿಲ್ಲ, ಕೊಡೋವಂಥ ದೊಡ್ಡ ಗುಣ ಇಲ್ಲ. ಮತ್ತು ಯಾವ ಕಾಲಕ್ಕೆ ಹಾಕ್ಕೊಂಡು ತಿರುಗಾಡ್ಬೇಕು, ಅವನ ಕೈಯಾಗ ಹಿಡ್ಕೊಂಡು ಅಡ್ಡಾಡಿದ್ರೆ ಜೀವನ ಅಂತಾರೇನು. ಅದಕ್ಕೊಂದಿಷ್ಟು ನೀಡು ಅಂತ ಹೇಳಿದಾರ. ಇಷ್ಟು ಏನು ದಾನಂ.